ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಶೇಷವೇನು ಗೊತ್ತೇ? ಇದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಆಚರಿಸುವಂತಹ ದಿನ. ಅದುವೇ ನಮ್ಮ ರಾಷ್ಟ್ರೀಯ ಧ್ವಜದ ದಿನ. ಹೀಗಾಗಿ ಇವತ್ತು ನಾವು ನಮ್ಮ ಧ್ವಜದ ಇತಿಹಾಸ, ಮಹತ್ವ ಹಾಗೂ ರಾಷ್ಟ್ರಧ್ವಜದ ಸಂದೇಶವನ್ನು ಅರಿತುಕೊಳ್ಳೋಣ. ಇಂದು ನಾನು ನಿಮ್ಮ ಮುಂದೆ ಅತ್ಯಂತ ಅರ್ಥಪೂರ್ಣವಾದ ವಿಷಯವಾದ ಧ್ವಜ ದಿನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಒಂದು ರಾಷ್ಟ್ರವನ್ನು ಗುರುತಿಸುವ ಅನೇಕ ಸಂಗತಿಗಳಿವೆ. ಅದರ ಭಾಷೆ, ಸಂಸ್ಕೃತಿ, ಪರಂಪರೆ, ಸಾಹಿತ್ಯ, ಕಲೆ, ವಿಜ್ಞಾನ, ಜನರು ಮತ್ತು ಇತಿಹಾಸ ಇವೆಲ್ಲವೂ ದೇಶದ ವೈಭವವನ್ನು ತೋರಿಸುತ್ತವೆ. ಆದರೆ ಇವೆಲ್ಲವನ್ನು ಒಂದೇ ಸಂಕೇತದಲ್ಲಿ ಪ್ರತಿನಿಧಿಸುವುದು ರಾಷ್ಟ್ರಧ್ವಜ. ಆದ್ದರಿಂದ ರಾಷ್ಟ್ರಧ್ವಜವು ದೇಶದ ಆತ್ಮಗೌರವ, ಏಕತೆ, ಸ್ವಾಭಿಮಾನ ಮತ್ತು ಕೋಟ್ಯಾಂತರ ಭಾರತೀಯರ ಭಾವನೆಗಳ ಪ್ರತೀಕವಾಗಿದೆ. ನಾವು ಧ್ವಜವನ್ನು ನೋಡಿದಾಗ ನಮ್ಮ ಕಣ್ಣುಗಳಿಗೆ ಕೇವಲ 3 ಬಣ್ಣಗಳು ಕಾಣುವುದಿಲ್ಲ. ಅದರ ಜೊತೆಗೆ ನಮ್ಮ ದೇಶದ ಆದರ್ಶಗಳು, ಮೌಲ್ಯಗಳು, ಸಂಸ್ಕೃತಿ ಮತ್ತು ಭವಿಷ್ಯದ ಕನಸುಗಳು ಕಾಣುತ್ತವೆ. ಆದ್ದರಿಂದಲೇ ಧ್ವಜವು ರಾಷ್ಟ್ರಧ್ವಜದ ಬಗ್ಗೆ ಗೌರವ, ಜವಾಬ್ದಾರಿ ಮತ್ತು ಪ್ರೀತಿಯನ್ನು ಬೆಳೆಸುವ ಮಹತ್ವದ ದಿನವಾಗಿದೆ. ಧ್ವಜ ದಿನದ ಇತಿಹಾಸವನ್ನು ತಿಳಿಯೋಣ ಬನ್ನಿ. ರಾಷ್ಟ್ರಧ್ವಜವು ಒಂದೇ ದಿನದಲ್ಲಿ ರೂಪುಗೊಂಡಿಲ್ಲ. ಅದರ ಹಿಂದೆ ಹಲವು ವರ್ಷಗಳ ಚಿಂತನೆ, ಬದಲಾವಣೆ ಮತ್ತು ರಾಷ್ಟ್ರೀಯ ಭಾವನೆ ಅಡಗಿದೆ. 1906 ಆಗಸ್ಟ್ 7ರಂದು ಕೋಲ್ಕತ್ತಾದ ಪಾರ್ಸಿ ಬಾಗಾನ್ ಚೌಕದಲ್ಲಿ ಭಾರತದ ಮೊದಲ ರಾಷ್ಟ್ರಧ್ವಜವನ್ನು ಸಾರ್ವಜನಿಕವಾಗಿ ಹಾರಿಸಲಾಯಿತು. ನಂತರ ವಿವಿಧ ವಿನ್ಯಾಸಗಳ ಧ್ವಜಗಳು ಬಳಕೆಗೆ ಬಂದವು. 1921ರಲ್ಲಿ ಆಂಧ್ರ ಪ್ರದೇಶದ ದೇಶಭಕ್ತ ಪಿಂಗಲಿ ವೆಂಕಯ್ಯನವರು ಭಾರತದ ರಾಷ್ಟ್ರಧ್ವಜದ ಹೊಸ ವಿನ್ಯಾಸವನ್ನು ಪ್ರಸ್ತಾಪಿಸಿದರು. ನಂತರ ಹಲವು ತಿದ್ದುಪಡಿಗಳೊಂದಿಗೆ ರಾಷ್ಟ್ರಧ್ವಜದ ರೂಪ ಬದಲಾಗುತ್ತಾ ಬಂದಿತು. ಕೊನೆಗೆ 1947ರ ಜುಲೈ 22ರಂದು ಭಾರತದ ಸಂವಿಧಾನದ ಸಭೆಯು ಇಂದಿನ ತ್ರಿವರ್ಣ ಧ್ವಜವನ್ನು ರಾಷ್ಟ್ರೀಯ ಧ್ವಜವನ್ನಾಗಿ ಅಧಿಕೃತವಾಗಿ ಅಂಗೀಕರಿಸಿತು. ಇದೇ ಧ್ವಜವು ಇಂದಿಗೂ ಭಾರತದ ರಾಷ್ಟ್ರಧ್ವಜವಾಗಿದೆ. ಈ ಧ್ವಜವು ಯಾವುದೇ ಒಂದು ಧರ್ಮ, ಜಾತಿ ಅಥವಾ ಪ್ರದೇಶವನ್ನು ಪ್ರತಿನಿಧಿಸುವುದಿಲ್ಲ. ಇದು ಇಡೀ ಭಾರತದ ಏಕತೆ, ಸಮಾನತೆ ಮತ್ತು ಸಾರ್ವಭೌಮತ್ವದ ಸಂಕೇತವಾಗಿದೆ. ನಮ್ಮ ಧ್ವಜದಲ್ಲಿ 3 ಬಣ್ಣಗಳಿವೆ. ಅವುಗಳೇ ಕೇಸರಿ ಬಣ್ಣ, ಬಿಳಿ ಮತ್ತು ಹಸಿರು ಬಣ್ಣ. ಹಾಗಾದರೆ ಈ ಬಣ್ಣಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಕೇಸರಿ ಬಣ್ಣವು ಧೈರ್ಯ, ತ್ಯಾಗ, ಆತ್ಮವಿಶ್ವಾಸ ಮತ್ತು ದೇಶ ಸೇವೆಯ ಸಂಕೇತವಾಗಿದೆ. ಯಾವುದೇ ನಿಸ್ವಾರ್ಥವಿಲ್ಲದೆ ಸಮಾಜ ಮತ್ತು ದ್ವೇಷಕ್ಕಾಗಿ ಬದುಕಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಬಿಳಿ ಬಣ್ಣವು ಶಾಂತಿ, ಸತ್ಯ, ಪ್ರಾಮಾಣಿಕತೆ ಹಾಗೂ ಪಾವಿತ್ರ್ಯದ ಸಂಕೇತವಾಗಿದೆ. ಜೀವನದಲ್ಲಿ ಸತ್ಯದ ಮಾರ್ಗದಲ್ಲಿ ನಡೆಯಬೇಕು ಎಂಬುದನ್ನು ನೆನಪಿಸುತ್ತದೆ. ಹಸಿರು ಬಣ್ಣವು ಪ್ರಕೃತಿ, ಕೃಷಿ, ಸಮೃದ್ಧಿ, ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ಸಂಕೇತವಾಗಿದೆ. ಅಶೋಕ ಚಕ್ರವು ಸಾರನಾಥದಲ್ಲಿರುವ ಅಶೋಕ ಸ್ತಂಭದಿಂದ ಪ್ರೇರಿತವಾಗಿದೆ. ಇದರಲ್ಲಿ 24 ಕಡ್ಡಿಗಳಿವೆ. ಅಶೋಕ ಚಕ್ರವು ಧರ್ಮ, ನ್ಯಾಯ, ಕರ್ತವ್ಯ, ಪ್ರಗತಿ ಮತ್ತು ನಿರಂತರ ಚಲನೆಯ ಸಂಕೇತವಾಗಿದೆ. ಧ್ವಜ ದಿನವನ್ನು ಆಚರಿಸುವ ಉದ್ದೇಶ ಈ ರೀತಿ ಇದೆ. ಈ ದಿನದ ಮೂಲಕ ನಾವು ರಾಷ್ಟ್ರಧ್ವಜದ ಮಹತ್ವವನ್ನು ಅರಿಯುತ್ತೇವೆ. ದೇಶದ ಬಗ್ಗೆ ಹೆಮ್ಮೆ ಬೆಳೆದುಕೊಳ್ಳುತ್ತದೆ. ರಾಷ್ಟ್ರೀಯ ಏಕತೆಯನ್ನು ಬಲಪಡಿಸುತ್ತೇವೆ. ನಮ್ಮ ಕರ್ತವ್ಯಗಳಿಗೆ ನೆನಪಿಸಿಕೊಳ್ಳುತ್ತೇವೆ ಮತ್ತು ಮುಂದಿನ ಪೀಳಿಗೆಗೆ ರಾಷ್ಟ್ರಧ್ವಜವನ್ನು ಗೌರವವನ್ನು ತಿಳಿಸಿಕೊಳ್ಳಬಹುದು. ಪ್ರಿಯ ಸ್ನೇಹಿತರೆ, ರಾಷ್ಟ್ರಧ್ವಜವು ನಮ್ಮ ದೇಶದ ಹೆಮ್ಮೆ. ರಾಷ್ಟ್ರಧ್ವಜವು ನಮ್ಮ ಆತ್ಮಗೌರವ. ಈ ಧ್ವಜವು ನಮ್ಮ ಏಕತೆಯ ಸಂಕೇತ ಹಾಗೂ ನಮ್ಮ ಭವಿಷ್ಯದ ಆಶಾಕಿರಣ. ಆದ್ದರಿಂದ ನಾವೆಲ್ಲರೂ ರಾಷ್ಟ್ರಧ್ವಜವನ್ನು ಕೇವಲ ನೋಡುವುದಲ್ಲ, ಅದರ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಾವು ಭಾರತದ ರಾಷ್ಟ್ರಧ್ವಜವನ್ನು ಸದಾ ಗೌರವಿಸೋಣ, ಅದರ ಘನತೆಯನ್ನು ಕಾಪಾಡೋಣ. ದೇಶದ ಏಕತೆ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ ನಮ್ಮಿಂದಾಗುವ ಸೇವೆಯನ್ನು ದಿನದಿನಕ್ಕೂ ಗೌರವವನ್ನು ಹೆಚ್ಚಿಸೋಣ. ಧ್ವಜವು ಎತ್ತರದಲ್ಲಿ ಹಾರುವುದು ಕೇವಲ ಗಾಳಿಯಿಂದಲ್ಲ, ಅದಕ್ಕಾಗಿ ಲಕ್ಷಾಂತರ ಭಾರತೀಯರ ಮೌಲ್ಯಗಳು, ಕರ್ತವ್ಯಗಳು
ಮತ್ತು ದೇಶಪ್ರೇಮವೇ ನಿಜವಾದ ಶಕ್ತಿ. ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಒಂದು ಪುಟ್ಟ ಕವನ. ಕೇಸರಿಯ ಹೊಳಪಲಿ ತ್ಯಾಗದ ಜ್ಯೋತಿ, ಬಿಳಿಯಲ್ಲಿ ಮಿನುಗುತ್ತಿದೆ ಶಾಂತಿಯ ಪ್ರೀತಿ, ಹಸಿರಿನಲ್ಲಿ ಅರಳಿದೆ ಸಮೃದ್ಧಿಯ ಉಸಿರು, ತಿರಂಗವೇ ನಮ್ಮ ಭಾರತಕ್ಕೆ ಹೆಸರು ಉಸಿರು. ಅಶೋಕ ಚಕ್ರದ 24 ಕಡ್ಡಿಗಳು, ಕರ್ತವ್ಯದ ಹಾದಿಯ ಅಮರ ಹೆಜ್ಜೆಗಳು, ವೀರರ ರಕ್ತದ ಪವಿತ್ರದ ನೆನಪು ನೀನು, ಕೋಟಿ ಹೃದಯಗಳ ಹೆಮ್ಮೆಯ ಧ್ವಜವು ನೀನು. ಗಾಳಿಯಲ್ಲಿ ಹಾರಿದಾಗ ಪ್ರತಿ ಭಾರತೀಯನ ಹೆಮ್ಮೆ ನೀನು, ನಿನ್ನ ಕಂಡಾಗ ನಮಗಾಗುವ ಸಂತಸವೇನು. ಭಾರತಾಂಬೆಯ ಗೌರವದ ಪ್ರತೀಕ ನೀನು, ನಮ್ಮ ಜೀವಕ್ಕೆ ಜೀವ ನೀನು, ನಮ್ಮ ಜೀವಕ್ಕೆ ಜೀವ ನೀನು, ಪ್ರತಿ ಭಾರತೀಯನ ರಕ್ತದ ಹೆಮ್ಮೆ ನೀನು. ಆದ್ದರಿಂದ ಪ್ರತಿಯೊಬ್ಬ ಭಾರತೀಯರಾದ ನಾವು ನಮ್ಮ ರಾಷ್ಟ್ರಧ್ವಜವನ್ನು ಗೌರವಿಸುವುದರ ಜೊತೆಗೆ ಅದರ ಸಂದೇಶವನ್ನು ಜೀವನದಲ್ಲಿ ಪಾಲಿಸೋಣ. ಈ ವಿಡಿಯೋ ಇಷ್ಟವಾಗಿದ್ದರೆ ಜೈ ಹಿಂದ್ ಎಂದು ಕಮೆಂಟ್ ಮಾಡಿ. ದಯವಿಟ್ಟು ಕನ್ನಡ ಐಸಿರಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಜೈ ಹಿಂದ್.